ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ. ನಾನು ಮಮತಾ ಜಗದೀಶ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ. ನಾನಿವತ್ತು ನನ್ನ ಇಂಟ್ರಡಕ್ಷನ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನದಿಂದ ಅಂದ್ಕೊತಿದ್ದೆ, ಬಟ್ ಆಗಿರಲಿಲ್ಲ. ಇವತ್ತು ನಾನು ಆಫೀಸ್ಗೆ ಹೋಗೋದ್ರಿಂದ ನನ್ನ ಆಫೀಸ್ದ ಡೈಲಿ ರೂಟೀನ್ ಹೇಗಿರುತ್ತೆ ಬಿಫೋರ್ ಆಫೀಸ್ಗೆ ಹೋಗೋದಕ್ಕೂ ಮುಂಚೆ, ಮತ್ತು ನನ್ನ ಇಂಟ್ರಡಕ್ಷನ್ ಕೂಡ ಸ್ಟಾರ್ಟ್ ಮಾಡ್ತೀನಿ. ನನ್ನ ಡೇನ ನಾನು ಒಂದು ಗ್ಲಾಸ್ ಹಾಟ್ ವಾಟರ್ ಜೊತೆ ಸ್ಟಾರ್ಟ್ ಮಾಡ್ತಿದ್ದೀನಿ. ನಂತರ ಇವತ್ತು ಬ್ರೇಕ್ಫಾಸ್ಟಿಗೆ ಇಡ್ಲಿ ಮತ್ತು ಟೊಮೆಟೊ ಚಟ್ನಿಯನ್ನು ಮಾಡ್ಕೊಳ್ತಿದ್ದೀನಿ. ಯಾಕಂದರೆ ಈಸಿಯಾಗಿ ಬೇಗ ಪ್ರಿಪೇರ್ ಆಗುವಂತಹ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಸೊ ಆ್ಯಂಡ್ ಆಲ್ಸೋ ನನ್ನ ಮಗಳು ಇನ್ನೂ ತುಂಬ ಚಿಕ್ಕವಳಿರೋದ್ರಿಂದ ಅವಳಿಗೆ ನಾನು ಆಫೀಸಲ್ಲಿ ಇದ್ದಾಗ ನನ್ನ ಹಸ್ಬೆಂಡ್ ಟೇಕನ್ ಕೇರ್ ಮಾಡುವಾಗ ಈಸಿಯಾಗಿ ತಿನ್ಸೋದಕ್ಕಾಗತ್ತೆ. ಅದಕ್ಕೋಸ್ಕರ ನಾನು ಯಾವಾಗಲೂ ಪ್ರಿಫರ್ ಮಾಡ್ತೀನಿ. ಸೊ ಚಟ್ನಿ, ಟೊಮೆಟೊ ಚಟ್ನಿ ಎಲ್ರಿಗೂ ಗೊತ್ತಿರುತ್ತೆ ಮೋಸ್ಟ್ಲಿ. ಲೈಕ್ ಟೊಮೆಟೊ ಆನಿಯನನ್ನು ಡೀಪ್ ಫ್ರೈ ಮಾಡಿಕೊಂಡು ನಂತರ ಅದಕ್ಕೆ ಶುಂಠಿ, ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಟ್ಯಾಮರಿನನ್ನು ಯೂಸ್ ಮಾಡಿ ಗ್ರೈಂಡ್ ಮಾಡಿ ಇಟ್ಕೊಂಡಿರ್ತೀನಿ. ಅದನ್ನು ಒಗ್ಗರಣೆ ಹಾಕಿ ಟೊಮೆಟೊ ಚಟ್ನಿ ಮಾಡ್ತಿದ್ದೀನಿ. ನನಗೆ ಸ್ವಲ್ಪ ಶುಗರ್ ಕ್ರೇವಿಂಗ್ಸ್ ಇರೋದ್ರಿಂದ ನನ್ನ ಊಟದ ನಂತರ ನನಗೆ ಸ್ವಲ್ಪ ಕಪ್ ಕೇಕ್ ಅಥವಾ ಒಂದು ಸಣ್ಣ ಚಾಕ್ಲೇಟ್ ಈ ಥರ ನಾನು ಇಷ್ಟಪಡ್ತೀನಿ. ನಂತರ ನನ್ನ ಲಂಚ್ ಬಾಕ್ಸಿಗೆ ನಾನು ಖಾರ ಪೊಂಗಲ್ನ ಮಾಡ್ಕೊತಾ ಇದ್ದೀನಿ. ಸೊ ಹಾಗೆ ನಾನು ಮಮತಾ ಅಂತ ಹೇಳಿ, ನಾನು ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಇನ್ ಮೆಕ್ಯಾನಿಕಲ್ ಕಂಪ್ಲೀಟ್ ಮಾಡಿದ್ದೀನಿ. ಮತ್ತು ಒಂದು ಏರೋಸ್ಪೇಸ್ ಕಂಪ್ನಿಯಲ್ಲಿ ಕಳೆದ 10 ವರ್ಷಗಳಿಂದ ವರ್ಕ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನನ್ನ ಹಸ್ಬೆಂಡ್ ಅವರು ಕೂಡ ಇಂಜಿನಿಯರ್. ಅವರು ಕೂಡ ಒಂದು IT ಕಂಪ್ನಿಯಲ್ಲಿ ಟೀಮ್ ಲೀಡಾಗಿ ವರ್ಕ್ ಮಾಡ್ತಿದ್ದಾರೆ. ಆ್ಯಂಡ್ ನಮಗೊಂದು 3 ವರ್ಷದ ಪುಟ್ಟದಾದ ಸುಂದರವಾದ ಮಗಳಿದ್ದಾಳೆ. ಇದು ಖಾರಾಬಾತ್ ಕೂಡ ರೆಡಿ ಆಯ್ತು. ಈಗ ಇದು ನನ್ನ ಲಂಚಿಗೆ. ಆ್ಯಂಡ್ ನಾನೀಗ ಆಫೀಸಿಗೆ ರೆಡಿ ಆಗೋದಿದೆ. ಸೊ ಆಫೀಸಿಗೆ ರೆಡಿಯಾಗಿ ನನ್ನನ್ನು ಪಿಕ್ ಮಾಡೋದಕ್ಕೆ ಬರೋದು ಒಳಗಡೆ ಆಫೀಸ್ ಶಟಲ್ ನಾನು ರೆಡಿಯಾಗಿ ಹೊರಡಬೇಕು. ಸೊ ನಂತರ ನನ್ನ ಶಟಲ್ನ ಪಿಕ್ ಮಾಡಿ ನಾನು ಆಫೀಸ್ಗೆ ಹೊರಡ್ತೀನಿ. ನನ್ನ ಆಫೀಸ್ ಆಲ್ಮೋಸ್ಟ್ ಸದ್ಯಕ್ಕೆ ಹೈಬ್ರಿಡಲ್ಲಿದೆ. ಸೊ ವಿತಿನ್ 2 ಡೇಸ್ ನಾನು ಆಫೀಸಿಗೆ ಹೊರಡ್ತಿದ್ದೀನಿ. ನಾನು ಆಲ್ಮೋಸ್ಟ್ ನನ್ನ ಕ್ಯಾಂಪಸ್ನ ರೀಚ್ ಆಗಿದ್ದೀನಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ನನ್ನ ಮೊದಲನೇ ವಿಡಿಯೋ ಇರೋದ್ರಿಂದ ಮೇ ಬಿ ಅಷ್ಟು ಪ್ರಾಪರಾಗಿ ಬಂದಿರಲ್ಲ ಅಂತ ಅಂದ್ಕೊತೀನಿ. ಸೊ ಕೀಪ್ ಸಪೋರ್ಟ್ ಮೀ. ಥ್ಯಾಂಕ್ ಯು ಆ್ಯಂಡ್ ಬಾಯ್.